ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಳ್ಳಿಮಾರವರು ರಚಿಸಿದ ಭಾವಬಿಂಬ ಕವನ ಸಂಕಲನವನ್ನು ಅಡ್ಯಾರ್ ಗಾರ್ಡನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಎಂ ಮೋಹನ್ ಆಳ್ವ ಲೋಕಾರ್ಪಣೆಗೊಳಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು, ಸಂಸಾರದ ಸೌಖ್ಯವನ್ನು ಬಯಸುವುದರೊಂದಿಗೆ ಪಾರಂಪರಿಕ ಮೌಲ್ಯ, ಆಧುನಿಕತೆ ಚಿಂತನೆಗಳನ್ನು ಒಳಗೊಂಡ ವಿಜಯಲಕ್ಷ್ಮಿ ಪಿ ರೈ ಅವರ ಕವನ ಸಂಕಲನವು ಸಮಾಜದಲ್ಲಿ ಕೌಟುಂಬಿಕ ಜವಾಬ್ದಾರಿ ಮತ್ತು ಈ ಕುರಿತು ಅರಿವನ್ನು ವಿಸ್ತರಿಸುವ ಮಹತ್ವದ ಕೃತಿಯಾಗಿದೆ. ಸಂಸಾರದಲ್ಲಿ ಹೆಣ್ಣೆ ಕೇಂದ್ರ ಬಿಂದು, ಕುಟುಂಬವನ್ನು ಮುನ್ನಡೆಸುವ ಯಜಮಾನಿಯಾಗಿ ಜೊತೆಗೆ ಸಂಸಾರದ ವಿವಿಧ ಪಾತ್ರಗಳೊಂದಿಗೆ ಕುಟುಂಬವನ್ನು ಸಮಭಾವದಲ್ಲಿ ಸರಿದೂಗಿಸಿ ಮುನ್ನಡೆಸುವಲ್ಲಿ ಆಕೆಯದು ಪ್ರಥಮ ಮತ್ತು ಪ್ರಧಾನ ಪಾತ್ರ. ಕುಟುಂಬ ಆಕ್ರೋಶಗೊಂಡು ಕುಟುಂಬದ ವಿಘಟನೆಗೆ ದಾರಿ ಮಾಡಿಕೊಡಬಾರದೆಂಬ ಎಚ್ಚರಿಕೆಯ ಸಂದೇಶಗಳು ಈ ಕವನ ಸಂಕಲನದಲ್ಲಿದೆ ಅಂತ ಹೇಳಿದ್ದಾರೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ವಿಶೇಷವಾದಂತಹ ಪ್ರೀತಿಯನ್ನು ವಹಿಸಿಕೊಂಡವರು. ನಮ್ಮ ಬಂಟರ ಜನಾಂಗದಲ್ಲಿ ಇರುವ ಮಹಿಳೆಯರು ಅಷ್ಟು ಸುಲಭದಲ್ಲಿ ಇಂಥ ಒಂದು ಕೃತಿಯನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಒಲವಿದ್ದವರಿಗೆ ಮಾತ್ರ, ಇದು ಅಪರೂಪದಲ್ಲಿರುವಂಥ ಕೆಲವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆಕಾಶವಾಣಿಯಲ್ಲೂ ಚಿಂತನ ಕಾರ್ಯಕ್ರಮ, ಕವನ ವಾಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು, ದೂರದರ್ಶನದಲ್ಲೂ ಇವರ ಕವನಗಳು ಪ್ರಸಾರಗೊಂಡು, ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಹೋಬಳಿ ಘಟಕದ ಅಧ್ಯಕ್ಷರಾಗಿ ದುಡಿದುಕೊಂಡು, ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಇವರ ಕವನಗಳು ಪ್ರಕಟಗೊಂಡು, ಅದರಲ್ಲೂ ಬಂಟರ ವಾಣಿ ಮಾಸಪತ್ರಿಕೆಯಲ್ಲಿ ನಿರಂತರ ಕವಿತೆಗಳನ್ನು ಬರೆಯುತ್ತಿದ್ದಂಥ ಇವರ ಬಹಳ ಓದುಗರು ಇದನ್ನು ಮೆಚ್ಚಿದ್ದು, ಇದರ ಒಟ್ಟಿಗೆ ವಿಜಯಲಕ್ಷ್ಮಿಯವರು ಆದರ್ಶದ ಒಂದು ಹೆಣ್ಣಾಗಿ ತನ್ನ ಮನೆಯನ್ನು ಬೆಳಗಿಸಿದವರು. ಅತ್ತೆಗೆ ಒಂದು ಮುದ್ದಿನ ಸೊಸೆಯಾಗಿ, ಗಂಡನಿಗೆ ಅನುರೂಪದ ಪತ್ನಿಯಾಗಿ, ಮಕ್ಕಳಿಗೆ ಮುದ್ದಿನ ಅಮ್ಮನಾಗಿ, ನಾದಿನಿ ಮೈದುನರಿಗೆ ಪ್ರೀತಿಯ ಅತ್ತಿಗೆಯಾಗಿ, ಮೈದುನರ ಪತ್ನಿಯರಿಗೆ ವಾತ್ಸಲ್ಯದ ಅಕ್ಕನಾಗಿ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋದವರು. ವಿಜಯಲಕ್ಷ್ಮಿ ಅವರು ಸಮಾಜ ಸೇವೆಯಲ್ಲೂ ಮನೆ ವಾರ್ತೆಯನ್ನು ಸಂಭಾಳಿಸಿಕೊಂಡು ಸಮಾಜ ಸೇವೆ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಾ, ಜೊತೆಗೆ ಸಾಹಿತ್ಯ ಸಂಸ್ಕೃತಿ ವಿಚಾರಗಳನ್ನು ತಿಳುವಳಿಕೆಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಒಂದು ಒಳ್ಳೆಯ ಕಾರ್ಯವಾಗಿದೆ. ಭಾವಬಿಂಬ ಕವನದ ಸಂಕಲನದಲ್ಲಿ ಸುಮಾರು 68 ಕವನಗಳಿದೆ. ಸರಳ ಜೀವನ ಶೈಲಿಯ ವಿಜಯಲಕ್ಷ್ಮಿ ರೈ ಅವರು ಮುಖ್ಯ ಧ್ಯೇಯವೇ ಸಂಸಾರ ಸೌಖ್ಯ. ಇವರ ಬಹುವಿಧ ಸೇವೆಗಳ ಮತ್ತು ಬರಹಗಳ ಮುಖ್ಯ ಕಾಳಜಿಯೇ ಅದೇ ಆಗಿದೆ. ಈ ಕವನದ ಸಂಕಲನವು ಇದನ್ನೇ ಮುಖ್ಯವಾಗಿ ಸೂಚಿಸುತ್ತದೆ. ತಾನೊಬ್ಬಳು ಹೆಣ್ಣಾಗಿ ಕುಟುಂಬದ ಅಭ್ಯುದಯದ ಕನಸು ನನಸಾಗುವುದು ಹೆಣ್ಣಿನಲ್ಲೇ ಎಂಬ ಆಲೋಚನೆ ಈ ಕವನ ಸಂಕಲನದಲ್ಲಿ ಇದೆ. ಆದರ್ಶ ಕುಟುಂಬದ ಪ್ರತಿನಿಧಿಯಾಗಿ ಸಂಸಾರದ ಸೌಖ್ಯವನ್ನು ಬಯಸುವ ಇವರ ಕವನಗಳು ಪಾರಂಪರಿಕ ಆಲೋಚನೆಗಳನ್ನು ಮೀರಿ ಹೋಗುವ ಅಹಂಕಾರ ಎಂದೂ ಇಲ್ಲ. ಆದರೆ ಮೌಲ್ಯಗಳನ್ನು ಮೀರುವ ಸ್ವಾತಂತ್ರ್ಯ ಕಾಣಿಸ್ತದೆ. ಪಾರಂಪರಿಕ ಮೌಲ್ಯಗಳ ಜೊತೆಗೆ ಆಧುನಿಕ ಚಿಂತನೆಗಳು ಅಗತ್ಯ ಎಂದು ಇವರು ಭಾವಿಸ್ತಾರೆ. ಸಂಸಾರದ ಪಾರಂಪರಿಕ ಮೌಲ್ಯಗಳ ಪ್ರತಿನಿಧಿಯಾಗುತ್ತಲೇ ಅವುಗಳ ಮೌಲ್ಯಗಳಾಗದಂತೆ ಎಚ್ಚೆತ್ತ ಜಾಗೃತ ಮಹಿಳೆ ಇವರು. ಈ ತತ್ವವು ಸಮಾಜಕ್ಕೂ ಅನ್ವಯವಾಗಬೇಕು. ಈ ಮೂಲಕ ವ್ಯಕ್ತಿಯಿಂದ ಕುಟುಂಬದಿಂದ ಸಮಾಜ ಸುಧಾರಣೆಯಾಗಬೇಕೆಂಬ ಇರಾದೆ ಇವರ ಕವನಗಳಲ್ಲಿ ಕಾಣಿಸ್ತದೆ. ಈ ಚಿಂತನೆಗಳಿಂದಾಗಲೇ ಇವರ ಕವನಗಳು ಮಹಿಳಾ ಪ್ರಧಾನ ಕವನಗಳಾಗಿ ಮುಖ್ಯವಾಗ್ತದೆ. ಬಳಿಕ ಲೇಖಕಿ ವಿಜಯಲಕ್ಷ್ಮಿ ಪಿ ಅವರು ಮಾತನಾಡಿ, ಕವನಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ನನ್ನಲ್ಲಿದೆ. ನಾನು ಬರೆದ ಕವನಗಳನ್ನು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಅದನ್ನು ಓದಿದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಗ ಕವನ ಸಂಕಲನದ ಆಲೋಚನೆ ಬಂತು ಅಂತ ಹೇಳಿಕೊಂಡಿದ್ದಾರೆ. ದೇವರ ದಯದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಕೆಲವೊಂದು ಕನಸುಗಳು ನನಸಾಗಿತ್ತು. ಇವತ್ತು ಕನಸಿನ ಮೂಟೆಯಿಂದ ಒಂದು ಕನಸು ನನಸಾಗಿದೆ. ಭಾವಬಿಂಬ ಹೊರಬಂದಿದೆ. ನಾನೇನು ದೊಡ್ಡ ಕವಯತ್ರಿ ಅಲ್ಲ, ಆದರೆ ನನ್ನ ಕವನಗಳಿಗೂ ಕೆಲವು ಅಭಿಮಾನಿಗಳು ಇದ್ದಾರೆ. ಅವರುಗಳೆಲ್ಲರ ಒತ್ತಾಯದಿಂದ ಒಂದು ಕವನ ಸಂಕಲನ ಹೊರತರಬೇಕೆನ್ನುವ ಆಸೆ ನನ್ನಲ್ಲೂ ಉಂಟಾಯಿತು. ನನ್ನ ಕೆಲವು ಕವನಗಳು ಹಲವು ಬಂಟರ ಸಂಘದ ಮುಖವಾಣಿಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ, ಲಯನ್ಸ್ ಸಂಸ್ಥೆಯ ಮ್ಯಾಗಝಿನ್ಗಳಲ್ಲಿ ಪ್ರಕಟವಾಗಿದ್ದರೂ ನನಗೆ ಅತಿ ಹೆಚ್ಚು ಓದುಗ ಅಭಿಮಾನಿಗಳನ್ನು ಒದಗಿಸಿಕೊಟ್ಟದ್ದು ಬಂಟರ ವಾಹಿನಿ ಮಾಸಪತ್ರಿಕೆ. ಪ್ರತಿ ಕವನಕ್ಕೂ ಓದುಗರಿಂದ ಬರುತ್ತಿದ್ದ ಮೆಚ್ಚುಗೆಯ ಮಾತುಗಳು, ಪ್ರಶ್ನೆಗಳು, ವಿಮರ್ಶೆಗಳು ಇವುಗಳೆಲ್ಲವೂ ನನ್ನಲ್ಲಿ ಹೊಸ ಕವನಗಳನ್ನು ಬರೆಯಲಿಕ್ಕೆ ಸ್ಫೂರ್ತಿ ಕೊಡ್ತಿತ್ತು. ಕೆಲವರು ಹೇಳ್ತಾ ಇದ್ದರು, ನಿಮ್ಮ ಕವನಗಳು ಸ್ವಲ್ಪ ಉದ್ದ,
ಸೈಜಲ್ಲಿ ದೊಡ್ಡದು, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ. ಆಗ ನಾನು ಹೇಳ್ತಿದ್ದೆ, ಅದು ನನ್ನಿಂದ ಸಾಧ್ಯ ಇಲ್ಲ. ಭಾವನೆಗಳನ್ನು ಹರಿಬಿಡಲು ಬಂಧನ ಬೇಕೇ ಎಂದು ನನ್ನ ಪ್ರಶ್ನೆ. ಭಾವನೆಗಳನ್ನು ಹರಿಬಿಡುವಾಗ ಅಲ್ಲಿ ಅದು ದೊಡ್ಡದಾಗಿದೆ ಸಣ್ಣದಾಗಿದೆ ಎನ್ನುವ ಪ್ರಶ್ನೆ ಇಲ್ಲ. ಭಾವನೆಗಳನ್ನು ಹೊರಹಾಕಬೇಕು ಎನ್ನುವುದೇ ಒಂದು ಉದ್ದೇಶ. ಅದರಲ್ಲಿ ಒಂದು ಸಂದೇಶವನ್ನು ಕೊಡ್ತಿದ್ದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PL ಧರ್ಮ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಮೃದುತ್ವದ ಭಾವದೊಂದಿಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಸೃಜನಶೀಲ ಬರವಣಿಗೆಗಳು ಈ ಕೃತಿಯಲ್ಲಿವೆ. ಮೌನ ಭಾವದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿದ್ದಾರೆ ಅಂತ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಡಾ ಧನಂಜಯ ಕುಂಬ್ಳೆ, ಪೂನಾ ಬಂಟರ ಸಂಘದ ಅಧ್ಯಕ್ಷರಾದ ಅಜಿತ್ ಹೆಗ್ಡೆ ಕೆಂಜೂರುಗುತ್ತು, ತುಳುವ ಸಮಾಜದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಸರ್ವೋತ್ತಮ ಶೆಟ್ಟಿ, ಪ್ರಸಾದ್ ರೈ ಕಳ್ಳಿಮರ್, ಸೌಧಾಮಿನಿ ಎಸ್ ರೈ, ಸಂಗೀತ ರೈ, ರಿಯಾ ಎಸ್ ರೈ, ಪ್ರಕಾಶಕರಾದ ಕಲ್ಲೂರು ನಾಗೇಶ್, ಸುಜಯ ಆನಂದ ರೈ, ಸೌಜನ್ಯ ಹೆಗ್ಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.